ಇದು ಸ್ಕೂಲ್ ಏನು ಬಾಡಿಗೆ ಸುಮ್ಮನೆ ಎಲ್ಲಿ ಕೆಲಸ ಮಾಡ್ತಾರೆ ಎಲ್ಲಿ ಅಲ್ಲಿ ಮೇಲೆ ಇರೋದ ನಿಮ್ಮ ಕಾಂಟ್ಯಾಕ್ಟರ್ ಯಾರು ಇದೇನು ಬಾಡಿಗೆ ಅಂತ ಕೊಟ್ರ ನಿಮ್ಗೆ ಏನು ಹೆಂಗೆ ಮತ್ತೆ ಹುಡುಗರು ಸ್ಕೂಲ್ ನಿಮ್ಗೆ ಹೆಂಗೆ ಕೊಟ್ರಿ ಇದನ್ನ ಹ್ಞೂ ಅಲ್ಲ ಈಗ ಅದು ಸ್ಕೂಲ್ ಬಾಡಿಗೆ ಕೊಟ್ರೆ ಅಥವಾ ಏನು ಇಲ್ಲ ಅದು ಇದು ಹೇಳ್ರಿ ಅದನ್ನ ಯಾವ ಉದ್ದೇಶಕ್ಕೆ ಕೊಟ್ರೆ ಏನು ಅಥವಾ ಇಲ್ಲ ಅಂತಂದ್ರೆ ಎರಡು ಕೊಡ್ತೀನಿ ತೆಗೆದು ಕಲಿಸಿ ಖಾಲಿ ಮಾಡಿ ಈಗ ಅಲ್ರಿ ಮನುಷ್ಯ ಕೇಳ್ರಿ ಖಾಲಿ ಮಾಡಿಸಿ ಏನೋ ಮಾಡ ಅವ್ರು ಬಂದು ಎಷ್ಟು ದಿನ ಆಯ್ತು ಈ ಕಡೆ ಬರ್ರಿ ನಡ್ಕ ಬಿಸಿಲು ಅವ್ರು ಬಂದು ಎಷ್ಟು ದಿನ ಆಯ್ತು ಈಗ ಆಗಳೇ ಏನು ಹೇಳಿದ್ರು ಸರ್ ತೆಗಿಸ್ಬಿಡ್ತೀನಿ ತೋರಿ ಯಾಕೆ ಎಷ್ಟು ದಿನ ಆಯ್ತು ಹೇಳ್ರಿ ಕರೆಕ್ಟಾಗಿ ಅವ್ರು ಬಂದು ಎಷ್ಟು ದಿನ ತೆಗಿಸ್ಬಿಡ್ತೀನಿ ಯಾಕಲ್ಲ ಅದು ತೆಗ್ಸಕ್ಕಂತ್ರಿ ಎಷ್ಟು ದಿನ ಆಯ್ತು ಈಗ ಬರ್ರಿ ಏಸ್ 1 ವಾರ ಆಯ್ತಾ 2 ವಾರ ಆಯ್ತಾ ಎಷ್ಟು ಜನ ಐತಿ ಇಲ್ಲಿ ಮೇಲೆ ಬಂದು ನೀವು ಮೊದಲ ಒಬ್ರೇ ಮಾತಾಡ್ರಿ ಒಬ್ರೇ ಎಲ್ಲಿದ್ರಿ ಮೊದಲು ಎಲ್ಲಿ ಇಲ್ಲಿ ಕೆಳಗಡೆ ಬಿಲ್ಡಿಂಗ್ ಇಲ್ಲಿ ಬಂದು 2 ದಿವಸ ಆಯ್ತಾ ಇವತ್ತು ಬಂದ್ರೆ ಯಾಕೆ ಕೆಳಗಡೆ ಯಾಕೆ ಬಿಡಿಸಿದ್ರ ಅದು ನೆಲಿಕೆಯಲ್ಲಿ ಸ್ಕೂಲ್ ಎಷ್ಟು ಆಯ್ತು ಅಲ್ಲಿ ಬೇರೆ ಬಂದು 1 ವಾರ ಆಯ್ತು ಅಲ್ಲಿ ಸ್ಕೂಲ್ವರೆಗೆ ಏನು ಕುಂದ್ರ ಕೊಟ್ಟಿಲ್ಲ ಅವಕಾಶ ಅದೇನು ಬಾಡಿ ಕೊಟ್ರ ಏನ ಸುಮ್ ಬಂದದಾರ ಕ್ಲಾಸ್ ಟೈಮ್ ಟು ಟೈಮ್ ಚೇಂಜ್ ಆತರ ಏನು ಒಬ್ಬರೇ ಇರ್ತಾರ ಎಷ್ಟು ನಿಮಿಷ 1 ತಾಸು ಇರ್ತಾರ ಏನು ಹಾಫ್ ಅನ್ ಅವರ್ ಇರ್ತಾರ ಎಷ್ಟೊತ್ತು ಇರ್ತಾರ 1 ತಾಸು ಸರಿಯಾಗಿ ಹೇಳ್ತಾರ ಪಾಠ ಎಲ್ಲ ಟೀಚರ್ ಚೆನ್ನಾಗ್ಯಾರ ಹೆಡ್ ಮಾಸ್ಟರ್ ಏನ್ ಬಂದು ಒಂದ್ ಸರಿ ತಗೊಂತಾರ ಕ್ಲಾಸ್ ಡೈಲಿ ತಗೊಂತಾರ ಯಾವಾಗಾರ ಇವು ಡ್ರಮ್ ಗಿಮ್ಮ ಅವೆಲ್ಲ ಸಂಗ್ಯಾವಲ್ಲ ಹಂಗೆ ಕೂರೋತ್ ಹೇಳ್ತಾರ ನಿಮ್ಮ ಮಾಸ್ಟರ್ ನನ್ನ ಹೆಸರು ಮಲ್ಲಿಂಗಪ್ಪ ಮುನ್ಸಿ ಅಂತೇಳಿ ದಲಿತ ತಾಲೂಕು ಸುತ್ತೂರು ಇಂದು ಉಳಿಸುವೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬಂದು ನಾನು ಇವತ್ತ ಭೇಟಿಯಾಗಿದ್ದೆ. ಇಲ್ಲಿನ HM ಅವರು ಈ ಹಿಂದೆ 6 ತಿಂಗಳ ಹಿಂದ್ಗಡೆ 1 ವರ್ಷ ಹಿಂದ್ಗಡೆ ಒಂದು ನೆಲಿಕೆರೆ ಸ್ಕೂಲನ್ನು ಹೊಸ ಕಟ್ಟಡ ಮಾಡಿದರು. ಆ ಕಟ್ಟಡವನ್ನು ಇವತ್ತ ಈ ಊರಿನಲ್ಲಿ ಜಲಜೀವನ ಮಿಷನ್ ಯೋಜನೆಯಲ್ಲಿ ಕಾಮಗಾರಿ ನಡೆದಂತ ಆ ಗುತ್ತಿಗೆದಾರ ಅವರ ಕಡೆಯಿಂದ ದುಡ್ಡು ತಿಂದು ನೆಲಿಕೆರೆ ಸ್ಕೂಲ್ ಒಂದು ಬಿಲ್ಡಿಂಗ್ ಅನ್ನ ದುಡ್ಡಿಗಾಗಿ ದುಡ್ಡಿನ ಆಸೆಗಾಗಿ ಆ ಸ್ಕೂಲ್ ಬಿಲ್ಡಿಂಗ್ ಅನ್ನ ಬಾಡಿಗೆ ಕೊಟ್ಟಿರುತ್ತಲ್ಲ. ನನಗೆ ಗಮನಕ್ಕೆ ಊರಿನಾಗ ಕೆಲವೊಬ್ರು ವ್ಯಕ್ತಿಗಳು ಈ ತರ ಸ್ಕೂಲ್ ಬಾಡಿಗೆ ಕೊಟ್ಟಿದ್ದಾರೆ HM ಅಂತೇಳಿ ನನ್ನ ಗಮನಕ್ಕೆ ಬಂತು. ಅದಕ್ಕಾಗಿ ನಾನು ಇವತ್ತು ಸ್ಕೂಲಿಗೆ ವಿಸಿಟ್ ಕೊಟ್ಟಿದ್ದೆ. ಇಲ್ಲಿ ಬಂದು ಮಕ್ಕಳು ನೋಡಿದ್ರೆ ಈ ತರ ಹೊಸ ಕಟ್ಟಡದಲ್ಲಿ ಈ ಮಣ್ಣಿ ವ್ಯವಸ್ಥೆ ಮೇಲೆ ಕುಂತಿದಾರ. ಅವರಿಗೆ ಐಶ್ವರ್ಯ ಜೀವನ ಮಾಡ್ಲಿಕ್ಕೆ ಹೊಸ ಕಟ್ಟಡ ಆಗಿರ್ತಕ್ಕಂಥ ಸ್ಕೂಲನ್ನು ಅವರಿಗೆ ಬಾಡಿಗೆ ರೂಪದಲ್ಲಿ ಕೊಟ್ಟಿರ್ತಾನ. HM ಅವ್ರಿಗೆ ಕೇಳಿದ್ರೆ ಇಲ್ರಿ ಅವರು ರಿಕ್ವೆಸ್ಟ್ ಮಾಡಿದ್ರು, ಆದ ಕಾರಣಕ್ಕಾಗಿ ನಾನು 1 ವಾರ ಅವರಿಗೆ ಬಿಟ್ಟು ಕೊಟ್ಟಿದ್ದೀನಿ ಅಂತ ಹೇಳ್ತಾರ. ನಾನು ಅವರಿಗೆ ಕೇಳಿದೆ, ಇದೇನಾದ್ರು ನಿಮ್ಮ ಮೇಲಧಿಕಾರಿಗಳಿಗೆ BO ಅವರಿಗೆ ಗಮನಕ್ಕಿದೆ ಅಂತ ಕೇಳಿದ್ರ, ಇಲ್ಲ ರೀ ನಾನು ಯಾರಿಗೆ ಕೇಳಿಲ್ಲ, ನಾನೇ ಅವರು ರಿಕ್ವೆಸ್ಟ್ ಮಾಡಿ ಸರಿಯಾಗಿ ನಾವು ಬಿಟ್ಟು ಕೊಟ್ಟಿಲ್ಲ ಅಂತ ಹೇಳಿ ಅವರು ಈ ತರ ತನ್ನ ಸ್ವಂತ ಪ್ರಾಪರ್ಟಿ ತರ ಹೇಳಕೈತಾರ. ಇದನ್ನ ಕೂಡಲೇ ತಾಲೂಕು ಅಧಿಕಾರಿ ಶಿಕ್ಷಣಾಧಿಕಾರಿ ಅವರು BO ಅವರು ಇದನ್ನ ತನಿಖೆ ಮಾಡಿ ಉಳಿಸೋಳೆ
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಲ್ಲಿಕಾರ್ಜುನ ಪತ್ತಾರ್ ಮುಖ್ಯ ಗುರುಗಳ ಮೇಲೆ ಕೂಡಲೇ ಆಕ್ಷನ್ ತಗೋಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ದಲಿತ ಸೇನಾ ವತಿಯಿಂದ ತಾಲೂಕು ತಮ್ಮ ಕಚೇರಿ ಮುಂದೆ ಪ್ರತಿಭಟನೆ ಮಾಡಕ್ಕಾಗ್ತಂತೇಳಿ ಈ ಮೂಲಕ ಹೆಸರು ಕೊಡ್ತೀವಿ.